ಹಲೋ ರವಿ, ನಾನಮ್ಮ ಮಂಜು. ನೆನ್ನೆ ಸಖತ್ ಮಜಾ ಇತ್ತಮ್ಮ. ನೆನ್ನೆ ನಿನ್ನ ಪೊಲೀಸ್ನವ್ರೆ ತಕೊಂಡೋದ್ರ, ನನ್ನನ್ನ ಸಂಧ್ಯಾ ಕಾರ್ನಲ್ಲೇ ತಕೊಂಡೋದ್ಲು. ನೀನೆಲ್ಲೋ ಇದ್ದೆ? ಅದೇ ಅವಳ ದಿಕ್ಕಿನಲ್ಲಿ. ಏ ರವಿ, ನೀನು ದೊಡ್ಡ ಚಾನ್ಸ್ ಹಾಳು ಮಾಡ್ಕೊಂಡ್ಬಿಟ್ಟೆ ಬಿಡಮ್ಮ. ಸಂಧ್ಯಾ ನನ್ನನ್ನ ಕಾರ್ನಲ್ಲೇ ತಕೊಂಡು ಏನೇನ್ ಮಾಡಿದ್ಲು ಗೊತ್ತಾ? ಅಯ್ಯ ನಾನ್ ಹೇಳೋದಿಲ್ಲಪ್ಪ, ನನಗ್ ನಾಚಿಕೆ ಆಗುತ್ತೆ. 2 ಕಪ್ ದೊಡ್ಡ ಐಸ್ ಕ್ರೀಮ್ ತಿನ್ಸಿದ್ಲು. ಏ ಮಂಜು, ನಾನ್ ನಿನ್ನ ಲವ್ ಮಾಡ್ತೀನಿ ಅಂತಂದ್ಲು. ಆಮೇಲೆ ನನ್ನ ಕೆನ್ನೆ ಮೊರೆ ಎಳೆದು ಲಚುಕ್ ಲಚುಕ್ ಅಂತ 1-2 ಪಪ್ಪಿ ಕೊಟ್ಲಮ್ಮ. ಅದನ್ನ ಮುಟ್ಕೋತಾ ಇದ್ರೆ ಆಹಾ. ಇಲ್ಲಿ ರವಿ, ನಿನ್ನೆ ಸಂಧ್ಯಾ ಕೊಟ್ಟ ಪಪ್ಪಿಗೆ ನಮ್ ಮಜುನು ಕೆನ್ನೆ ಒಳ್ಳೆ ಟೊಮೆಟೊ ತರ ಊದ್ಕೊಂಡ್ಬಿಟ್ಟಿದೆ ಕಣೋ. ಏ ರವಿ, ಭಾಸ್ಕರ ಹೇಳ್ತಿರೋದಲ್ಲ ಸುಳ್ಳಪ್ಪ. ಸೊತ್ವಾಗ್ಲು ಸಂಧ್ಯಾ ನನ್ನ ಲವ್ ಮಾಡ್ತಾವಳೆ ಕಣಪ್ಪ. ಈ ಕಡೆಯಿಂದ ಕೊಟ್ಟೆ ಅಂದ್ರೆ ಆಕೆ ನಾನು ಊದ್ಕೋಬೇಕು ನೋಡು. ಕೊಡಯ ಇಲ್ಲಿ. ರವಿ, ನಿನ್ನೆ ಬಾಂಬೆಯಿಂದ ತಂದಿದ್ ಬಿಸ್ನೆಸ್ ಲೆಟರ್ನ ನೀನು ಆಫೀಸಲ್ಲಿ ಸಬ್ಮಿಟ್ ಮಾಡಿಲ್ವಾ? ಆ ಸಂಧ್ಯಾನ ನೋಡಿದ ಗಲಾಟೆಯಲ್ಲಿ ಆ ರಿಪೋರ್ಟ್ ಬಗ್ಗೆನೇ ಮರ್ತ್ಬಿಟ್ಟೆ. ನನ್ ಬ್ರೀಫ್ ಕೇಸ್ ನಲ್ಲೇ ಇತ್ತು. ಆ ಬ್ರೀಫ್ ಕೇಸ್ ನಮ್ಮ ಮನೇಲಿ ಇಲ್ಲ. ನನ್ನ ಫ್ರೆಂಡ್ ಮೇಲೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಿ MDPA ಮೂರ್ತಿ ಬೊಂಬ ಹೊಡಿತಿದ್ದಾರೆ. ತಕ್ಷಣ ರಿಪೋರ್ಟ್ ತಗೊಂಡ್ ಬಾ. ರವಿ, ಸರ್ಕಸ್ ಇಂದ ಇವಳು ಯಾರು ಬಿಟ್ಟಿದ್ದು? ನಾನ್ ರವಿ ಅಲ್ಲ, ನಾನು ಅವನು ಅವಳಿ ಜವಳಿ. ನಾನ್ ರವಿ ಅಲ್ಲ. ಆಟೋ ಆಟೋ ಸ್ಟಾಪ್, ಆಟೋ ಸ್ಟಾಪ್ ಸ್ಟಾಪ್. ಯಾರೋ ಬರ್ತಿದೆ, ಹೋಗಯ್ಯ. ರವಿ, ಇಲ್ಲ ಸರ್. ಸರ್ ದುಡ್ಡು ಕೊಡಿ ಸರ್. ಇರಯ್ಯ, ಬರ್ತೀನಿ. ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಮಾರ್ನಿಂಗ್. ಅದು ಅಶೋಕ್, ನನ್ನ ಸೂಟ್ಕೆ ಬ್ರೀಫ್ ಕೇಸ್. ಏನಪ್ಪ ನಿನ್ನ ಅವತಾರ? ಯಾಕಪ್ಪ, ಏನಾಯ್ತು? ಮೂಗುರ್ಸ್ಕೋ. ಏನಾಯ್ತು? ಅದೊಂದು ದೊಡ್ಡ ಕತೆ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಶೇವಿಂಗ್ ಮಾಡ್ತಾ ಕೂತಿದ್ದೀನಿ. ಕನ್ನಡಿ ನೋಡ್ತೀನಿ, ದಿಢೀರಂತ ಒಂದು ದೊಡ್ಡ ಕರಡಿ ರೂಮ್ ಒಳಗೆ ನುಗ್ಬಿಟ್ಟಿದೆ. ಕರಡಿ? ಅದು ಬೆಂಗಳೂರಲ್ಲಿ? ನಮ್ಮ ಮನೆ ಪಕ್ಕ ಒಂದ್ ಸರ್ಕಸ್ ಕಂಪನಿ ಇದೆ, ಅಲ್ಲಿಂದ ಕರಡಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಆಮೇಲೇನು, ಪೊಲೀಸ್ ಅವ್ರು ಫೋನ್ ಮಾಡಿದೆ, ಸರ್ಕಸ್ ಅವ್ರು ಬಂದು ಕರಡಿನ ಕರ್ಕೊಂಡು ಹೋದ್ರು. ಅಶೋಕ್ ಎಲ್ಲಿ? ಅಶೋಕು ಆಫೀಸ್ಗೆ ಹೋಗಿದ್ದಾನೆ, ಇನ್ನೇನ್ ಬರೋ ಹೊತ್ತು. ಏನಪ್ಪ ಸಮಾಚಾರ? ಏನಿಲ್ಲ, ನಾನ್ ಬಂದಲ್ಲ, ಬ್ರೀಫ್ ಕೇಸ್ ಮರ್ತ್ಬಿಟ್ಟು ಹೋದೆ ಅನ್ಸುತ್ತೆ. ಬ್ರೀಫ್ ಕೇಸಾ? ಏನು ಯೋಚನೆ ಮಾಡ್ಬೇಡ, ಕೊಡ್ತೀನಿ ಬಾ. ನೋಡಪ್ಪ, ಇಲ್ಲಿ ಕೂತ್ಕೋ, ಕಾಫಿ ಮಾಡಿ ತಗೊಂಡ್ ಬರ್ತೀನಿ. ಹೌದಪ್ಪ, ಬೇಕಾದ್ರೆ ಅವನಲ್ಲಿದ್ದಾನೆ, ಕೇಳ್ ನೋಡು. ನನ್ ಜೀವನದಲ್ಲಿ ನಾನು ಕರಡಿನೇ ನೋಡಿಲ್ಲ, ಅಂಥದ್ರಲ್ಲಿ ಇವನ್ ರೂಮ್ ನಲ್ಲಿ ಕರಡಿ ಅಂದ್ರೆ? ಏನು ರವಿ, ನಿಮ್ಮನೆ ಕರಡಿ ನುಗ್ತಂತೆ, ನಿಜನಾ? ಅತ್ತೆ, ಅದನ್ನ ನಾನು ವಿಚಾರಿಸ್ತೀನಿ, ನೀವು ಹೊರಡಿ. ಸರಿಯಪ್ಪ, ವಿಚಾರಿಸು. ಯಾವ್ದಾವ್ದು ಕರಡಿ? ಬೇರೆ ಯಾವ ಕರಡಿ? ಸಂಧ್ಯಾ ಕರಡಿನೇ. ಬೆಳಗ್ಗೆ ಪೀಡಿಸ್ತಾಳ್ ಕಣ. ಅರ್ಧ ಕೆರ್ಕೊಂಡ್ ಬಂದ್ಬಿಟ್ಟೆ. ಏನು ಮಾಡೋದು? ಮದ್ವೆ ಮಾಡ್ಕೋ. ಆ ಹುಡುಗಿನಲ್ವಾ, ಬೇರೆ ಹುಡುಗಿನ? ಸರಿ ಅಣ್ಣ, ಪ್ರಸಾದ ತಗೋ.
ಇವತ್ತು ಗುರುವಾರ ಅಲ್ವಾ? ನಮ್ ಚಿತ್ತಿ ವಿಶೇಷವಾಗಿ ಬಾಬಾ ಪೂಜೆ ಮಾಡ್ತಾಳೆ. ನಾನು ಕೂಡ ಬಾಬಾ ಭಕ್ತಾನೆ. ಹೌದಾ? ಆ ಸಂಧ್ಯಾ ಕೈಯಿಂದ ನನ್ ಪಾರ್ ಮಾಡಪ್ಪ ಅಂತ ಆ ಸಾಯಿನ್ ಬೇಡ್ಕೊ. ಆಕ್ಚುಲಿ ನೀವು ಯಾವ ಬಾಬಾ ಟೆಂಪಲ್ಗೆ ನೀವು ಹೆಚ್ಚಿಗೆ ಮಾತಾಡಲ್ಲ ಅನ್ಸುತ್ತೆ ನಂತರ. ಓ ಬರ್ತೀನಪ್ಪ, ಟೈಮ್ ಆಯ್ತು. ಇದೇನಪ್ಪ ಇದು ಮತ್ತೆ ಮರ್ತೋಗ್ತಾ ಇದ್ಯಾ? ತಗೊಂಡು Thanks, ಮಾ. ನನ್ ಮಾತ್ ಕೇಳೋ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬೇಡ. ಸಂಧ್ಯನ್ ಮದ್ವೆ ಆಗು. 5 ವರ್ಷದಿಂದ ಸಂಧ್ಯನ ಅಪ್ಪ ಪೆಂಡಿಂಗ್ ಇಟ್ಟಿರೋ ಇನ್ಕ್ರಿಮೆಂಟ್ ಬೋನಸ್ ಎಲ್ಲ ಕೊಡ್ಸೋ ರಾಜ. ಓಹೋ, ನಿಮ್ ಇನ್ಕ್ರಿಮೆಂಟ್ಗೋಸ್ಕರ ನಾನು ಅವಳನ್ನ ಕಟ್ಕೋಬೇಕಾ? ಹೇಗೂ 5 ಜನ ಇದ್ರಿ, ಎಲ್ರು ಸರಿ ಅವಳನ್ನ ಮದುವೆ ಆಗಿ ಅವಳನ್ನ ದ್ರೌಪದಿ ಮಾಡಿ. ಅಯ್ಯೋ ದ್ರೌಪದಿ ಯಾಕೆ ಗುರು? ಆ ಸೀತೆಗೆ ಈ ರಾಮ ಒಬ್ಬನೇ ಸಾಕು ಗುರು. ನಮ್ ಲವ್ಗೆ ನೀನೇ ಎಂಕರೇಜ್ ಮಾಡ್ಬೇಕು. ತುಂಬಾ ಈಸಿ ಕಣ. ಬಂದು ಮಿಸ್ಟರ್ ಭಾಸ್ಕರ್, ರವಿ ಇವತ್ತು ಆಫೀಸಿಗೆ ಬಂದಿಲ್ವಾ? ಬಂದಿದ್ರು ಮೇಡಮ್. ಈಗ ತಾನೇ ನಿಮ್ ಎದುರುಗಡೆ ಹೊರಟೋದ್ರಲ್ಲ. ಓ ರವಿ, ಅಯ್ಯೋ ಅಳ್ಬೇಡಿ ಮೇಡಮ್. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಕಣ್ಣಲ್ಲೂ ಬಂದ್ಬಿಡುತ್ತೆ ಮೇಡಮ್. ಆ ರವಿ ನಿಮ್ಮನ್ ಲವ್ ಮಾಡ್ತಿದ್ರೇನಂತೆ, ನಾನ್ ನಿಮ್ಮನ್ ಲವ್ ಮಾಡಿ ನಿಮ್ಗೆ ಲೈಫ್ ಕೊಡ್ತೀನಿ ಮೇಡಮ್. ಎಷ್ಟು ಚೆನ್ನಾಗಿದೆಯಮ್ಮ ಈ ಪೇಂಟಿಂಗು. ಅದೇನು ಕಲೆ ತುಂಬಿದಾನಮ್ಮ ಆ ಭಗವಂತ ನಿನ್ನಲ್ಲಿ. ನಾನು ಪ್ರತಿ ಸಲ ಬಂದಾಗಲೂ ಒಂದೊಂದು ಹೊಸ ಐಟಮ್ನೇ ಮಾಡಿಟ್ಟಿರ್ತೀಯ ನೀನು. ನಿಮ್ಮಪ್ಪ ದೇವರಾಜ್ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟೊಂದು ಸಂತೋಷ ಪಡ್ತಿದ್ನಮ್ಮ. ಏನ್ ಮಾಡೋದು, ಅವನಿಗೆ ಯೋಗ ಇಲ್ಲ. ಏನೋ ಕನಸು ಕಂಡ, ಏನೋ ಆಗ್ಬಿಡ್ತು. ಒಟ್ನಲ್ಲಿ ವಿಧಿ ಇಚ್ಛೆ. ಹಲೋ ಅಂಕಲ್, ಯಾವಾಗ ಬಂದ್ರೆ? ಆಗ್ಲೇ ಬಂದಪ್ಪ. ಹಲೋ ಅಣ್ಣ ನಾನ್ ಬರ್ತೀನಿ. ಸ್ವಲ್ಪ ಹೊತ್ತಿರಮ್ಮ, ಯಾಕೆ ಅವಸರ? ರವಿ, ಇವ್ ನಮ್ಮ ಅಂಕಲ್, ಫ್ಯಾಮಿಲಿ ಫ್ರೆಂಡ್, ವೆಲ್ ವಿಶರ್ ಶಾಮಣ್ಣ. ಆಯ್ಸಿ. ಅಂಕಲ್, ಇವನು ನನ್ನ ಖಾಸಾ ದೋಸ್ತ್ ರವಿ. ಓಹೋ ಸಂತೋಷ. ನಾನ್ ಬರ್ತೀನಿ. ಅಶೋಕ್, ಈ ಪೇಂಟಿಂಗ್ಸ್ ಯಾರು ಮಾಡಿದ್ದು? ಇಷ್ಟು ಚೆನ್ನಾಗಿದೆಯಲ್ಲ. ಇನ್ನಾರು ನಮ್ ಚಿತ್ರನೇ ಮಾಡಿದ್ದು. ಹೌದಾ? ಹೌದು. ಬ್ಯೂಟಿಫುಲ್. ಐ ಮೀನ್ ದ ಪೇಂಟಿಂಗ್ಸ್ ಸೋ ಬ್ಯೂಟಿಫುಲ್. ಅಶೋಕ್, ಈ ಪೇಂಟಿಂಗ್ಸ್ ನೆಲ್ಲ ಒಂದು ಎಕ್ಸಿಬಿಷನ್ ಯಾಕೆ ಮಾಡಬಾರ್ದು? ನಾನೇನು ಅಷ್ಟು ದೊಡ್ಡ ಕಲಾವಿದೆ ಏನಲ್ಲ. ಇದನ್ನೆಲ್ಲ ನನ್ ಖುಷಿಗೆ ಅಂತ ಮಾಡ್ತೀನಿ, ಬೇರೆಯವ್ರು ನೋಡಿ ಮೆಚ್ಚೋದಕ್ಕಲ್ಲ. ನೋ, ಐ ಡೋಂಟ್ ಥಿಂಕ್ ಸೊ. ಕಲೆ ಇರೋದು ಆಸ್ವಾದಿಸೋಕೆ. ಹೂವು ತನ್ ಪಾಡಿಗೆ ತಾನ್ ಅರಳಿ ಪರಿಮಳನ್ ಬೀರುತ್ತೆ, ಯಾರಾದ್ರೂ ನೋಡ್ಲಿ ಅಂತಲ್ಲ. ಇಲ್ಲ, ಆ ಹೂವನ್ ಯಾರಾದ್ ನೋಡಿದ್ರೇನೆ, ಮುಡ್ಕೊಂಡ್ರೇನೆ ಸೃಷ್ಟಿ ಕ್ರಿಯೆ ಅರ್ಥಪೂರ್ಣ ಆಗೋದು. ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ, ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಮಾಡ್ತೀರಾ. ನಿಮ್ ತರ ಪ್ರತಿಭೆ ಇರೋ ತುಂಬಾ ರೇರ್. ಅಶೋಕ್, ಈ ಪೇಂಟಿಂಗ್ಸ್ ಎಲ್ಲ ಎಕ್ಸಿಬಿಷನ್ ಮಾಡ್ಲೇಬೇಕಮ್ಮ. ಹೀಗೆ ಮಾತಾಡ್ತಿರ್ತೀರೋ ಇಲ್ಲ ಊಟಕ್ ಬರ್ತೀರೋ? ಅಯ್ಯೋ, ಊಟ ಫಸ್ಟ್, ಆಮೇಲೆ ಮಾತು. ನಾನಂತೂ ರೆಡಿ. ನಡೀರಿ ಹೋಗೋಣ. ಬನ್ನಿ. ಹಲೋ ರವಿ. ಹಾಯ್, ಕೂತ್ಕೋ. ಏನೋ ಮಾತಾಡ್ಬೇಕು ಅಂತ ಕರೆದಿಯಲ್ಲ, ಏನ್ ಸಮಾಚಾರ? ಏನ್ ತಗೋತೀಯಾ? ಕಾಫಿ. ಕಾಫಿ, ಒಂದ್ ಕಾಫಿ. ಏನೋ, ಏನ್ ವಿಷಯ? ಕಾಫಿ ಬಂತು, ತಗೋ. ಏನ್ ವಿಷಯ ಅಂತ ಹೇಳು. ನಾನ್ ಮದ್ವೆ ಆಗೋಣ ಅಂತಿದ್ದೀನಿ ಕಣ. ಹೌದಾ? ಯಾರ ಹುಡುಗಿ? ಮದ್ವೆ ಆಗೋ ಗಂಡು ಹೀಗ್ ನಾಚ್ಕೊಂಡ್ರೆ ಹೇಗಯ್ಯ? ಹುಡುಗಿ ಯಾರು ಅಂತ ಹೇಳೋ, ಮುಂದಿನ ವಿಷಯ ನಾನ್ ಮಾತಾಡ್ತೀನಿ. ಯಾರ ಹುಡುಗಿ? ಅದು ನಿನ್ ತಂಗಿ ಚಿತ್ರಾನು. ಏನಂದೆ? ಇನ್ನೊಂದ್ಸಲ ಹೇಳು. ನಾನ್ ಚಿತ್ರಾನ ಮೆಚ್ಕೊಂಡಿದ್ದೀನಿ ಕಣ. ನೀ ನನ್ ತಂಗಿನ ಮೆಚ್ಕೊಂಡು ಮದ್ವೆ ಆಗೋದಾದ್ರೆ ನನಗೆ ಜೀವನದಲ್ಲಿ ಅದಕ್ಕಿಂತ ಖುಷಿ ತರೋ ವಿಷಯ ಬೇರೆ ಯಾವುದೂ ಇಲ್ಲ. ಆದ್ರೆ ಮದ್ವೆ ಅಂತ ಅನ್ನೋದು ನನ್ನ ತಂಗಿ ಜೀವನದಲ್ಲಿ ಬರೆಯೋದಿಕ್ ಮುಂಚೆನೆ ಮುಗಿದು ಹೋಗಿರೋ ಒಂದು ಅಧ್ಯಾಯ ಕಣೋ ರವಿ. ಚಿತ್ರ ನನಗೆ ಜನ್ಮದಲ್ಲೇ ಮದುವೆ ಬೇಡ ಅಂತ ಹೇಳಿ ಕೂತು 5 ವರ್ಷ ಆಯ್ತು. ಎಷ್ಟೋ ಜನ ಹುಡುಗರು ನಿನ್ ಹಾಗೆ ಅವಳು ನೋಡಿ ಮೆಚ್ಕೊಂಡು ಮದ್ವೆ ಆಗೋದಕ್ಕೂ ಬಂದ್ರು. ಆದ್ರೆ ಚಿತ್ರ ಮಾತ್ರ ತನ್ನ ಮನಸ್ಸನ್ನ ಬದಲಾಯಿಸ್ಲಿಲ್ಲ. ಐ ಆಮ್ ಸಾರಿ ಅಶೋಕ್, ಇಷ್ಟೆಲ್ಲ ವಿಷಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ತಪ್ಪು ಮಾಡಿದೆ ಅನ್ಸುತ್ತೆ. ಓಕೆ, ನಾನು ಬರ್ತೀನಿ. ಇರೋ ರವಿ, ಕೂತ್ಕೋ. ದಯವಿಟ್ಟು ಎಮೋಷನಲ್ ಆಗ್ಬೇಡ. ನನ್ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊ. ನನ್ ತಂಗಿಗೆ ಮದುವೆ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ. ಖಂಡಿತ ನಾ ಚಿತ್ರ ಹತ್ರ ಮಾತಾಡ್ತೀನಿ.
ಅವಳು ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಇಲ್ಲ. ಚಿತ್ತಿ, ಯಾವತ್ತು ಮನೆಗೆ ಹೂ ತರದೇ ಇದ್ದೋನು ಇವತ್ ಯಾಕೆ ತಂದಿದ್ದಾನೆ ಅಂತ ಯೋಚಿಸ್ತಾ ಇದ್ಯಾ? ಇದನ್ನ ನಾನ್ ಕೊಂಡಿದ್ದಲ್ಲ. ಅದು ಅದು ನಾನು ಹಿಂಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನನಗೆ ರವಿ ಸಿಕ್ಕಿದ್ದ, ಅವನೇ ಈ ಹೂ ತೆಕ್ಕೊಟ್ಟಿದ್ದು. ಮತ್ತೆ ಮತ್ತೆ ನಿನ್ನ ಹತ್ರ ಈ ವಿಷಯ ಹೇಳಿ ನಿನ್ ಮನ್ಸನ್ನು ನೋಯ್ಸಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ರವಿ ನೀನ್ ಇಷ್ಟಪಟ್ಟಿದ್ದಾನೆ. ನೀನು ಒಪ್ಪಿದ್ರೆ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನಿನಗೆ ಈ ವಿಷಯ ಇಷ್ಟ ಇಲ್ಲ ಅಂದ್ರೆ ಅವನು ಕೊಟ್ಟ ಈ ಹೂವನ್ನ ದೇವ್ರ ಹತ್ರ ಹಾಕ್ಬಿಡು. ನಿನಗಿಷ್ಟ ಇದೆ ಅಂದ್ರೆ ಒಂದು ಹೆಣ್ಣು ಹೂವನ್ನು ಏನ್ ಮಾಡ್ತಾಳೆ ಅದನ್ನ ಮಾಡು. ಬಂದೆ ಅಂತ ಹೇಳಿದ್ನಲ್ಲ, ಯಾವನವನು ಬಡಿತಾ ಇರೋದು? ತರ್ಲೆ ಚಿತ್ರ ನಿನ್ನ ಮದ್ವೆಗೆ ಒಪ್ಕೊಂಡ್ಲು ಕಣೋ. ಹತ್ತಿನ ಕುಂಡಿ ಮೇಲೆ ಮದುವೆ ಕಳ್ರ. ಯಾವನವನು? ನಾನು KGS ಮ್ಯಾನೇಜರ್ ಬಗ್ಗುಂಜಿ ಅಪ್ಪಯ್ಯಪ್ಪ. ನನ್ನ ಹೆಸರು ಕೂಗೋಷ್ಟು ಧೈರ್ಯ ಬಂತೇನು? ಯಾರು? ಯಾವನವನು? ದೊಡ್ಡ ಎಸ್ಟೇಟ್ ಮ್ಯಾನೇಜರ್ ನೀನು? ರವಿಯಣ್ಣ ಯಾವಾಗ ಬಂದ್ರಿ? ಒಳ್ಳೆ ದೆವ್ವ ಹಿಡ್ಕೊಂಡು ಹೆದ್ರು ಬಿಟ್ಟಿಲ್ಲಯ್ಯ. ಹಂಗೆಲ್ಲ ಹೆದರ್ದಿಲ್ರ? ಓ, ನೀನ್ ಧೈರ್ಯದ ಬಗ್ಗೆ ಗೊತ್ತಿಲ್ವಾ ನನಗೆ? ರಾತ್ರಿ 8 ಗಂಟೆ ಮೇಲೆ ಉಚ್ಚ ಒಯ್ಬೇಕು ಅಂದ್ರೆ ಹೆಂಡತಿನ ಜೊತೆ ಕರ್ಕೊಂಡು ಅಲ್ರ, ಫೋನ್ ಮಾಡಿದ್ರೆ ನಾನೇ ಕಾರ್ ತಕೊಂಡು ಬರ್ತಿದ್ದಲ್ರ. ಒಂದ್ ಮುಖ್ಯವಾದ ಕೆಲಸ ಮೇಲೆ ಬರ್ಬೇಕಿತ್ತು, ಹೊರಟ್ ಬಂದ್ಬಿಟ್ಟೆ. ಏನ್ ಕೆಲ್ಸ ರವಿಯಣ್ಣ? ಆಮೇಲೆ ಹೇಳ್ತೀನಿ. ನೀನ್ ಹೆಂಗಿದ್ಯಾ? ಹೈ ಕ್ಲಾಸ್. ನಿನ್ ನಾದ್ನಿಗೆ ಮದ್ವೆ ಆಯ್ತನ? ಮದ್ವೆ ಆಯ್ತು, ಪ್ರಸ್ತ ಆಯ್ತು, 3 ಮಕ್ಳು ಆಯ್ತರ. ಆದ್ರೆ ನನ್ನ ಹೆಂಡತಿ ನಾಗ ಮಾತ್ರ ಏನು ಉಪಯೋಗ ಇಲ್ರ. ಯಾಕೋ ನಿನ್ ಪ್ರಯತ್ನ ಸಾಲ್ದೋ ಏನೋ? ನನ್ ಪ್ರಯತ್ನ ಸಾಕಾಗ್ತಿದೆ ಕಣ್ರ, ಆದ್ರೆ ನಂಗೆ ಫಲ ಸಿಕ್ಲೇ ಇಲ್ರ. ಫಲ ಸಿಗ್ಬೇಕು ಅಂದ್ರೆ ಅದು ಬಿಡ್ರ, ಅಲ್ಲಿ ನಿಮ್ ತಾಯಿ ಗೌಡ್ತಿ ಅಮ್ಮ ಮೊಮ್ಮಗನ ಕನಸು ಕಾಣ್ತಾ ಕೂತ್ಕೊಂಡವ್ರೆ. ಮೊದ್ಲು ನಿಮ್ ಮದುವೆ ವಿಚಾರ ಮಾತಾಡ್ರ. ನನ್ ಮದುವೆ ವಿಚಾರ ಮಾತಾಡಕ್ಕೆ ಇಷ್ಟು ದೂರ ಬಂದಿರೋದು. ನಡೀರ ಅಮರ, ಅಮರ, ಪ್ರವೀಣ್ ಬಂದ್ರು ಕಣ್ರ. ಅಮ್ಮ, ಅಮ್ಮ. ರವಿ, ಏನಪ್ಪ ಇದು ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ ಪಾಪ? ಕೊನೆಗೂ ನಿನ್ಗೆ ಇಷ್ಟವಾದ ಹುಡುಗಿನೇ ಸಿಕ್ಕಿದ್ಲಲ್ಲ. ಸದ್ಯ ದೇವ್ರ ದೊಡ್ಡವನು. ಆ ಮಂಜುನಾಥ್ ಸ್ವಾಮಿಗೆ ನಾನು ಹೊತ್ತ ಹರಕೆ ಸುಳ್ಳಾಗ್ಲಿಲ್ಲ. ಸರಿ, ಮದ್ವೆ ಆದ್ಮೇಲೆ ಎಲ್ಲಿರ್ತೀಯಾ? ಏನಮ್ಮ, ನನ್ ಪರೀಕ್ಷೆ ಮಾಡ್ತಿದ್ಯಾ? ನನಗಿಷ್ಟವಾದ ಹುಡುಗಿ ಸಿಕ್ಕಿದ್ಮೇಲೆ ಅವಳನ್ನ ಮದುವೆ ಆಗಿ ಇಲ್ಲೇ ಎಸ್ಟೇಟ್ ಅಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಅದನ್ನ ಮರ್ತು ಬಿಟ್ಟಿದೀನ ಅಂತ ಚೆಕ್ ಮಾಡ್ತಿದ್ದಾರೆ. ಅಲ್ಕಂಡ್ರ, ನೀವು ಮರೆತರೋ ನಾವು ಮರಿತೀವೇನ್ರ? ಇಲ್ಲಿರೋ 500 ಎಕರೆ ಕಾಫಿ ತೋಟ, ಅಡಿಕೆ ತೋಟಕ್ಕೆ ನೀವೇ ಸಾಹುಕಾರರು ಅಲ್ವೇನ್ರ? ಅಲ್ವಾ ಬಗುಂಜಿ? ಅಮ್ಮ, ನೀವೇನು ಅನುಮಾನ ಪಡ್ಬೇಡಿ. ಮದ್ವೆ ಆದ್ಮೇಲೆ ಇಲ್ಲಿರೋದೇ ನನಗಿಷ್ಟ. ನಿನಗೇನೋ ಇಷ್ಟ, ಆದ್ರೆ ನೀನ್ ಮದ್ವೆ ಆಗೋ ಹುಡುಗಿಗೆ? ಅಮ್ಮ, ಚಿತ್ರ ನನಗೆ ಎಲ್ಲಾ ರೀತಿಯಲ್ಲೂ ಸರಿಯಾದ ಹೆಂಡತಿ ಆಗ್ತಾಳೆ ನನಗೆ ಚೆನ್ನಾಗ್ ಗೊತ್ತು. ಮುಹೂರ್ತ ಯಾವ ಇಟ್ಕೊಣ ಹೇಳಿ? ಬಗ್ಗುಂಜಿ, ಹುಣಸೆಹಳ್ಳಿಲಿರೋ ಶಾಸ್ತ್ರಿಗಳ ಹತ್ರ ಮುಹೂರ್ತ ಕೇಳ್ಕೊಂಡ್ ಬಾ. ಇವತ್ತೇ ಹೋಗ್ತೀನ್ರ? ಸರಿ. ರವಿ, ಮದ್ವೆ ಉತ್ಸಾಹದಲ್ಲಿ ಅಮೆರಿಕಾದಲ್ಲಿರೋ ನಿನ್ನ ಅಕ್ಕ ಶಾಲಿನಿನ್ ಮಾತ್ರ ಮರಿಬೇಡ. ಇಲ್ಲ, ಬೇಗ ಪತ್ರ ಹಾಕು. ಸಾಧ್ಯವಾದ್ರೆ ಅವಳು ಬರ್ತಾಳೆ. ಖಂಡಿತ ಆಗ್ತೀನಿ. ಏನೋ ನರಸತ್ ನನ್ ಮಗನೇ, ನಿನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡ್ಲಿ, ಆಮೇಲೆ ತೋರಿಸ್ತೀನಿ ಕರಾಮತ್ ಒಂದೆಲ್ಲ. ಏನ್ ತೋರಿಸ್ತೆ ನೀನು? ಈಗ ಬೆಳ್ಳಿಟ್ಕೊಂಡ್ ಕೂತಿದ್ದೇನೋ ಬೋಳಿ ಮಗನೇ. ಈ ಜಗತ್ತನ್ನ ಛಿದ್ರ ಮಾಡಿ ಹೊಸ ಜಗತ್ತನ್ನ ನಿರ್ಮಾಣ ಮಾಡೋಕೆ ಹೊರಟವ್ರು ನಾವು. ಸಹನೆನೇ ನಮ್ ಸಂಪತ್ತು. ಸಹನೆ ಇಲ್ದೇ ಇದ್ರೆ ಕ್ರಾಂತಿ ಈಡೇರಲ್ಲ, ತಿಳ್ಕೊ. ನಿನ್ನ ಕ್ರಾಂತಿಗಷ್ಟು ಬೆಂಕಿ ಹಾಕ. ಹೌದು, ನನ್ ರುಕ್ಕಿ ಎಲ್ಲಿದ್ದಾಳೆ? ನಿನ್ನ ಮಾಜಿ ಗುರು ಕ್ಯಾಪ್ಟನ್ ರಾಜು ಜೊತೆಲಿ ಆನಂದವಾಗಿದ್ದಾಳೆ. ಸುಳ್ಳು ಬಗಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಸುಳ್ಳಲ್ಲ, ಸತ್ಯ. ಕೊಲ್ಲೋ ವಿದ್ಯೆನ ನಿನ್ಗೆ ಶಾಸ್ತ್ರೋಕ್ತವಾಗಿ ಹೇಳ್ಕೊಟ್ಟ ಆ ನಿನ್ನ ಕ್ರಾಂತಿ ಗುರು ಕೊನೆಗೆ ತನ್ನ ಜೀವದ ಪ್ರಶ್ನೆ ಬಂದಾಗ ನಿನ್ನ ಸರ್ಕಾರಕ್ಕೆ ಮಾರ್ದ. ನಿನ್ನ ಹುಡುಗಿನ ಸ್ವಂತಕ್ಕೆ ಇಟ್ಕೊಂಡ.
ತಲೆ ಒಳಗೆ ಮೆಣಸಿನಕಾಯಿ ಪುಡಿ ತುಂಬಿಕೊಂಡು ಹೊರಗೆ ಕೂಗಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹಕ್ಕಿ ಪಂಜರದಿಂದ ಹಾರೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ತನಕ ಶಾಂತವಾಗಿ ತಂಪಾಗಿರು. ಹಾಯ್ ಬ್ಯೂಟಿ. ಓ ಮದುವೆ ಯಾರ್ದು? ಓಹೋ ನಿನ್ ತಂಗಿದು? ಹೌದು ಸರ್. ವೆರಿ ಹ್ಯಾಪಿ, ವೆರಿ ವೆರಿ ಗುಡ್. ಖಂಡಿತ ಬರ್ತೇನೆ ಮದುವೆಗೆ. ಯಾವತ್ ಮದುವೆ? 27 ಸೆಪ್ಟೆಂಬರ್. 27 ಸೆಪ್ಟೆಂಬರ್ ಅಲ್ಲಯ್ಯ, ಮಾನ್ಯ ದಿವಸನೇ ಅಲ್ವೇ ರ್ಯಾಂಬೋ ಶಿವನ್ ಹಿಯರಿಂಗ್ ಶುರು ಆಗೋದು? ಹೌದು ಸರ್. ಮತ್ತ ಆವಾಗಲೇ ನೀ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ರೆ ಹೇಗೆಯಾ? ಅಲ್ಲಯ್ಯ, ಬೇರೆ ದಿವಸ ಮುಹೂರ್ತ ಇಟ್ಕೊಳಕ್ ಆಗ್ತಿರ್ಲಿಲ್ವೇನಯ್ಯ? ಮುಂದಿನ 2 ತಿಂಗಳು ಯಾವುದೇ ಮುಹೂರ್ತನೂ ಇರಲಿಲ್ಲ ಸರ್. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಹೌದು, ಮದುವೆ ವಿಚಾರದಲ್ಲಿ ಡಿಲೇ ಮಾಡಬಾರ್ದು. ಓಕೆ, ನಾನ್ ನಿನಗೆ ರಜಾ ಸ್ಯಾಂಕ್ಷನ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ತಪ್ಪದೆ ಮದುವೆಗೆ ಬರಲೇಬೇಕು. ಖಂಡಿತ ಬರ್ತೇನೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಎದ್ದೇಳು. ನಡಿ ಮೆಡಿಕಲ್ ಚೆಕಪ್ಗೆ. ಯಾಕೋ ಟೀಟನಾ? ಚಿತ್ತು ಅಂತ ಕರಿಬೋದಾ? ಚಿತ್ತು, ನನ್ ಬಗ್ಗೆ ನಿನ್ಗೆ ಏನನ್ಸುತ್ತೆ? ನನ್ ಕಣ್ಣಲ್ಲಿ ಕಣ್ಣಿಟ್ಟೇಳು. ಏನ್ ಕಾಣ್ತಾ ಇದೆ? ನಾನೇ ಕಾಣ್ತೀನಿ. ನನಗೂ ಅಷ್ಟೇ. ನಿನ್ ಕಣ್ಣಲ್ಲಿ ನಾನೇ ಕಾಣ್ತಿದ್ದೀನಿ. ನಾನೇ ಅಂದ್ರೆ ನನ್ನ ಕನಸಿನ ಸಾಕ್ಷಾತ್ಕಾರ, ನನ್ನ ಹುಡುಗಾಟದ ಕೊನೆ ಎಲ್ಲ ನಿನ್ ಕಣ್ಣಲ್ಲೇ ಕಾಣ್ತಾ ಇದೆ. ನಿಜ ಹೇಳ್ತಿದ್ದೀನಿ ಚಿತ್ತು, ಆಮೀರ್ ಖಾನ್ ತರ ಡೈಲಾಗ್ ಹೊಡಿತಿದ್ದೀನಿ ಅನ್ಕೋಬೇಡ. ನಿಜವಾಗ್ಲು ನೀನ್ ನನ್ನ ಕನಸಿನ ರಾಣಿ. ನನ್ನ ಕನಸಿನ ರಾಣಿ ನನಗೆ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನಗೋಸ್ಕರ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಈಗ ನನಗೆ ಸಿಕ್ಕಿದೆಯಲ್ಲ, ನನ್ನ ಮಾತಿನ ಕಟ್ಟೆನೆ ಒಡೆದೋಗ್ತಾ ಇದೆ. ನಿನ್ನ ನೋಡ್ದಾಗಿಂದ ಏನೇನೋ ಮಾತಾಡ್ಬೇಕು ಅಂತಿದ್ರು ಈಗ ಮಾತ್ರ ಹೊರಗೆ ಬರ್ತಿಲ್ಲ. ನಿನ್ನ ಹತ್ರ ಬೆಟ್ಟದಷ್ಟು ಮಾತಾಡ್ಬೇಕು. ಸಾರಿ, ನಾನು ನಿನ್ನ ಬೋರ್ ಹೊಡಿಸ್ತಾ ಇದ್ದೀನಾ? ಇಲ್ಲ. ಸರಿ, ನಾನು ನಿನ್ಗಿಷ್ಟನಾ? ಯಾಕೆ? ಹಾ, ಗೊತ್ತಾಯ್ತು ಬಿಡು. ಯಾವ್ದನ್ ಬಾಯಿ ಬಿಟ್ಟು ಹೇಳಕ್ಕಾಗಲ್ವೋ ಅದನ್ನೇ ಪ್ರೇಮ ಅನ್ನೋದು. ಸರಿ, ಹನಿಮೂನ್ ಎಲ್ಲಿ ಹೋಗೋಣ ಹೇಳು? ಊಟಿ, ಮೈಸೂರ್, ಮಹಾಬಲೇಶ್ವರ್, ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ ಹೋಗೋಣ. ನೇರವಾಗಿ ಊರಿಗೆ ಹೋಗೋಣ. ನೀನ್ ಸಿಟಿ ಹುಡುಗಿಮಾ, ಈಗ್ಲೇ ಹೋಗಿ ಎಸ್ಟೇಟ್ ಅಲ್ಲಿ ಸೆಟ್ಲ್ ಆಗೋದು ನಿನಗೆ ಕಷ್ಟ ಆಗ್ಬೋದು. ಇಲ್ಲ, ನನಗೆ ಹಳ್ಳಿನೇ ಇಷ್ಟ. ಗುಡ್. ಓಕೆ ದೆನ್, ನಮ್ ಹನಿಮೂನು ಎಸ್ಟೇಟ್ ನಲ್ಲಿ. ಆದ್ರೆ ಅದರ ಆರಂಭ ಈಗ ಇಲ್ಲೇ. ಚಿತ್ತು, ನನ್ನ ಹುಚ್ಚಿಡಿಸ್ತಾ ಇದೆಯಾ? ಐ ಲವ್ ಯು.
ಚಿತ್ತು ಮೈಗೆ ಹುಷಾರಿಲ್ವಾ? ಓಕೆ? ಓ, ಬೆಳಗ್ಗೆಯಿಂದ ಮದುವೆ ಗಲಾಟೆಯಲ್ಲಿ ಸುಸ್ತಾಗಿರ್ಬೇಕಲ್ಲ. ನನಗೊಂದು ಜೋಕ್ ನೆನಪಾಗ್ತಿದೆ. ನಮ್ಮ ಅಜ್ಜಿ ಹೇಳ್ತಿದ್ರು, ಮದುವೆ ಆದ ಹೊಸ್ತರಲ್ಲಿ ನಮ್ಮ ಅಪ್ಪನ್ ಕಂಡ್ರೆ ನಮ್ಮಮ್ಮ ಹೆದರ್ಕೊಂಡು ಓಡೋದವ್ರಂತೆ. ಆಗ ಅವ್ರ ವಯಸ್ಸು 11, ಅಪ್ಪನಿಗೆ 16. ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ನೋಡಿ ನೀನು ಹೆದರ್ಕೊಂಡು ಓಡ್ಲಿಲ್ವಲ್ಲ. ಸರಿ, ಆರಾಮ ಮಲ್ಕೋ, ರೆಸ್ಟ್ ತಗೋ. ಫಸ್ಟ್ ನೈಟ್ ಪೋಸ್ಟ್ಪೋನ್. ಓಕೆ, ಮಲ್ಕೋ. ವಾಟ್? ಸರ್, ರಾಂಬೋ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಓ ಮೈ ಗಾಡ್. ಎಸ್, ಐ ಆಮ್ ಸಾರಿ ಸರ್, ವಿ ಹ್ಯಾವ್ ಎ ಟೆರಿಬಲ್ ನ್ಯೂಸ್. ರಾಂಬೋ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಸರ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಾ ಇದೀಯಾ? ಎಸ್ ಸರ್, ನಿನ್ನೆ ರಾತ್ರಿ ಯಾವುದೋ ಟೈಮ್ನಲ್ಲಿ ರಾಂಬೋ ಜೈಲಿಂದ ಎಸ್ಕೇಪ್ ಆಗಿದ್ದಾನೆ. ಅವನು ಎಸ್ಕೇಪ್ ಆದ ತರಕಾರಿ ವ್ಯಾನಿನ ಡ್ರೈವರ್ ಡಬಲ್ ರೋಡ್ ಹತ್ರ ಕೊಲೆಯಾಗಿ ಬಿದ್ದಿದ್ದಾನೆ ಸರ್. ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆನೇ ಎಲ್ಲೋ ಕೈ ಕೊಟ್ಟಿದೆ. ನಿನ್ನ ತಂಗಿ ಮದುವೆಗೆ ರಜಾ ಹಾಕಿದ ಸಮಯ ನೋಡ್ಕೊಂಡೇ ರಾಂಬೋ ಈ ಕೆಲಸ ಮಾಡಿದಾನೆ. ಅವನು ಇನ್ನೂ ಏನಾದ್ರೂ ಅನಾಹುತ ಮಾಡೋದ್ರೊಳಗೆ ನಾವು ಅವನ್ನ ಹಿಡಿದು ಹಾಕ್ಬೇಕು. ಗೆಟ್ ಗೋಯಿಂಗ್ ಅಂಡ್ ಫಾಸ್ಟ್. ಎಸ್ ಸರ್. ಡಾಕ್ಯುಮೆಂಟ್ಸ್ ಕೊಡ್ರಿ. ಟಿಕೆ ಓಪನ್ ಮಾಡಿ. ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡಲಪ್ಪ. ಇನ್ನೇನ್ ಮಾಡಪ್ಪ? ಅಯ್ಯೋ, ಇಳಿಸ್ರೆ ಹಣನ. ಯಾರ್ದ ಈ ಹಣ? ನಮ್ಮ ಅಣ್ಣಂದು ಹೊಟ್ಟೆ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಟ್ಟ. ಸರಿ, ಎತ್ಕೊಂಡೋಗಿ. ಪ್ರತಿಯೊಂದು ವೆಹಿಕಲ್ನು ಚೆಕ್ ಮಾಡ್ಬಿಡ್ತಾ ಇದ್ದೇವೆ ಸರ್. ನಮ್ ಕಣ್ ತಪ್ಪಿಸಿ ಒಂದು ನೋಣ ಕೂಡ ಹೋಗಕ್ ಸಾಧ್ಯ ಇಲ್ಲ ಸರ್. ಬರೀ ವೆಹಿಕಲ್ ಚೆಕ್ ಮಾಡಿದ್ರೆ ಏನ್ರಿ ಪ್ರಯೋಜನ? ಇಲ್ಲಿಂದ ಪಾಸ್ ಆಗೋ ಪ್ರತಿ ವ್ಯಕ್ತಿ ಮೇಲೂ ಕಣ್ಣಿಡ್ಬೇಕು. ಹೌದು ಸರ್, ಅದು ಕೂಡ ಮಾಡ್ತಿದ್ದೀವಿ. ಓಕೆ, ಬಿ ಕೇರ್ಫುಲ್. ವೆಹಿಕಲ್ಸ್ ಅಂತ ಬೇರೆ ಏನೇನು ಹೋಗಿದೆ? ಬೇರೆ ಏನು ಹೋಗಿಲ್ಲ ಸರ್. ಡ್ಯಾಮೇಜ್ ಒಂದು ಹೆಣ ಹೋದಾಗಿದೆ. ಹೌದು ಸರ್, ಒಂದು ಹೆಣ ಹೋಯ್ತು, ಅದನ್ನು ಚೆಕ್ ಮಾಡ್ಬಿಟ್ಟಿದ್ವಿ ಸರ್. ಯು ಫೂಲ್, ಈ ದಾರಿಲಿ ಯಾವುದೇ ಸ್ಮಶಾನ ಇಲ್ವಲ್ರಿ? ಅದ್ ಹೇಗ್ ಬಿಟ್ರಿ? ಸಾರಿ ಸರ್, ನನ್ಗೆ ಗೊತ್ತಾಗ್ಲಿಲ್ಲ. ಹೆಣ ಹೋಗಿ ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತು ಸರ್. ಇದು ರಾಂಬೋದ ಕೆಲಸ. ಲೆಟ್ಸ್ ಕ್ಯಾಚ್ ಹಿಮ್. ಎಸ್ ಸರ್, ಕಮ್ ಆನ್. ಕಾರ್ ನಿಲ್ಸು. ರಾಂಬೋ ಬಾಸ್ಟರ್ಡ್. ಕೊಡಕ್ ಕೈನಾ? ಈ ರಾಂಬೋ ಶಿವ ಚಟ್ಟ ತಿಳಿದಿದ್ದಾಯ್ತು. ಇನ್ನೂ ಅಷ್ಟು ಜನನ ಚಟ್ಟ ಹಚ್ಚಬೇಕಾಗಿದೆ.
ಇವಳು ನಮ್ ಚಿಕ್ಕಮ್ಮನ ಮಗಳು. ಪಾಪ ತಂದೆ ತಾಯಿ ಯಾರಿಲ್ಲ. ಮೊನ್ನೆ ಬಗ್ಗುನ್ ಜನ ಹೋಟ್ ಹತ್ರ ಬಂದಿದ್ದಾಗ ಕೆಲ್ಸಕ್ಕೆ ಜನ ಬೇಕು ಅಂತ ಹೇಳಿದ್ರು. ಅದಕ್ಕೆ ಊರಿಂದ ಕರೆಸ್ತೆ. ಅಮೋರ ಅಮೋರ, ನಾಳೆ ಕೆಳಗಿನ ತೋಟ ಅಡಿಕೆ ಕೊಯ್ಯಕ್ ಶುರು ಮಾಡ್ಕೊಂಡ್ರ. ಅಡಿಕೆ ಕೊಯ್ಯೋ ಪರ್ಬು ಹೆಂಡತಿಗೆ ಹುಷಾರ್ ಅಂತಂಡ್ರ. ನಾಡ್ದು ಬರ್ತೀನಿ ಅಂತ ಹೇಳ್ದ ಅನ್ಕಂಡ್ರ. ಹೌದಪ್ಪ, ಆ ಕೆಲ್ಸ ಬೇಗ ಮುಗಿಸ್ಬಿಡು. ಆಯ್ತಮ್ಮೋರ. ಏನ್ ರಮಣ್ಣ ಈ ಕಡೆ ಸವಾರಿ? ನೀನು ಕೆಲ್ಸಕ್ಕೆ ಹೆಣ್ಣಾಳ್ಬೇಕು ಅಂತ ಕೇಳಿದ್ಯಂತೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದಾನೆ ನೋಡು. ನಿನ್ ಹೆಸರೇನಮ್ಮ? ರುಕ್ಕು. ನೋಡು ಬಗುಂಜಿ, ರುಕ್ಕು ಒಂದಷ್ಟು ದಿವಸ ಕೆಲ್ಸ ಮಾಡ್ಲಿ. ಅವಳ ಕೆಲ್ಸ ನೋಡ್ಬಿಟ್ಟು ಸಂಬಳ ಗೊತ್ತು ಮಾಡಿದ್ರೆ ಆಯ್ತು. ಆಗ್ಲಾ ರಮಣ? ಆಗ್ಲೇ ಮಾವ್ರೆ, ಬಡ ಹುಡುಗಿ ಜೀವನಕ್ಕೊಂದ್ ದಾರಿ ತೋರಿಸಿ ದೊಡ್ಡ ಉಪಕಾರ ಮಾಡಿದ್ರಿ. ರುಕ್ಕು, ಇನ್ ಮೇಲೆ ನಿನ್ ತಂದೆ ತಾಯಿ ಎಲ್ಲ ಇವ್ರೆ. ಬರ್ತೀನಮ್ಮಾರೆ. ಆಗ್ಲಾ, ಬರ್ತೀನಿ ಬಗ್ಗುಂಜಣ. ಬಗುಂಜಿ, ರುಕ್ಕುಗೆ ಏನಾದ್ರೂ ಕೆಲ್ಸದ ವ್ಯವಸ್ಥೆ ಮಾಡು. ಆಯ್ತಮ್ಮೋರೆ. ಸಾಯಂಕಾಲದೊಳಗೆ ಊರು ತಲುಪ್ತೀನಿ ಅಂತ ಅಮ್ಮನಿಗೆ ಫೋನ್ ಮಾಡಿದ್ದೆ. ಏನಿದ್ರು ಅಶೋಕ್ ಬಂದ್ಮೇಲೆ ಹೊರಡಿ, ಇಲ್ದಿದ್ರೆ ಅವನ್ ಮನ್ಸಿಗೆ ಬೇಜಾರ್ ಮಾಡ್ಕೊಂತಾನೆ. ಹಲೋ, ಆರ್ತಿ ಮಾತಾಡ್ತಿರೋದು. ಆರ್ತಿ, ಚಿತ್ತಿ ಮತ್ ರವಿ ಹೊರಟಿದಾರಾ? ಇಲ್ಲ ರೀ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. ರವಿ ಕೊಡು. ಥ್ಯಾಂಕ್ ಯು. ಹಲೋ, ಏನ ದೊರೆ, ಎಲ್ಲಿಂದ ಮಾತಾಡ್ತಿದ್ಯಾ? ಸಕಲೇಶ್ಪುರ ಕ್ಯಾಂಪ್ನಿಂದ. ಐ ಆಮ್ ಸಾರಿ ಬಾಬಾ, ನಾನು ಯಾವ ಡ್ಯೂಟಿ ಮೇಲೆ ಇದ್ದೀನಿ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ರ್ಯಾಂಬೋ ಶಿವನ್ ಪತ್ತೆ ಕೆಲಸ ನನ್ ಮೇಲೆ ಬಿದ್ದಿದೆ. ನೀವೊಂದು ಕೆಲಸ ಮಾಡು, ನಾನು ಇನ್ನೂ 2-3 ದಿನ ಬರಕ್ಕಾಗೋದಿಲ್ಲ. ನೀನು ಚಿತ್ತಿ ಇಬ್ರು ಹೊಟ್ಬಿಡಿ. ಏನ DCP ಫೋನ್ ನಲ್ಲೇ ಟಾಟಾ ಹೇಳ್ತಿಯಲ್ಲ? ಸರಿ 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 ಸರಿ, ನಿನ್ ಪಾಡ್ಗ ದೇಶದ್ರೋಹಿನ ಹಿಡ್ದಾಕೋ, ನಮ್ ಪಾಡು ನಾವು ಹೊಡ್ತೀವಿ. ಓಕೆ, ಒಂದ್ ನಿಮಿಷ, ಚಿತ್ತು ಮಾತಾಡ್ತಾರಂತೆ. ಹಲೋ ಅಣ್ಣ. ಚಿತ್ತಿ, ಹೋಗ್ಬಿಡ್ತೀನಮ್ಮ. ನಾನೇ ಬಂದು ನಿಮ್ಮಿಬ್ಬರನ್ನು ಕಳ್ಸ್ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಆ ಅದೃಷ್ಟ ನಂಗಿಲ್ಲ ನೋಡು. ಅಣ್ಣ, ನೀನ್ ಹಾಗೆ ಮಾತಾಡಿದ್ರೆ ನನಗೂ ಅಳು ಬರುತ್ತೆ. ನೀನ್ ಯಾವಾಗ ಅಲ್ಲಿಗೆ ಬರ್ತೀಯಾ? ಬರ್ತೀನಿ. ನನ್ ಡ್ಯೂಟಿ ಮುಗಿದ ತಕ್ಷಣ ನಿನ್ನ ಮತ್ತೆ ರವಿ ನೋಡಕ್ಕೆ ಬಂದೇ ಬರ್ತೀನಿ. ಅಣ್ಣ. ಚಿತ್ತಿ, ನೀ ನಮ್ ರವಿ ಮನೇನ್ ಬೆಳಗಕ್ಕೆ ಹೋಗ್ತಿರೋ ದೀಪ ಕಣಮ್ಮ. ನೀನ್ ನಗ್ನಗ್ತಾ ಹೋಗ್ಬೇಕು, ಅಳ್ಬೇಡ ಚಿತ್ತಿ. ಇಲ್ಲ ಅಣ್ಣ, ಅಳಲ್ಲ. ಅದೆಂತ ತೋರಣ ಕಟ್ತೀರಾ? ಮದುವೆ ಮಕ್ಳಾದ್ರೂ ತೋರಣ ಕಟ್ಟ ಬರಾಕಿಲ್ಲ. ಕೊಡ ಇಲ್ಲಿ, ತಗಬ, ಇಲ್ಲಿ ಇಲ್ಲಿ ಕೊಡು. ಇದು 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 ಹೆಣ್ಣು ಗಂಟೆ, ಇದು ಬೇಡ, ಗಂಡು ಗಂಟು, ಗಂಡು ಗಂಟು ಬೇಕು. ಸುಮಾರು ಇದು ಇದು ನಗ್ತಾ ಇದ್ರ ನನ್ ಮುಖದ ಕೋತಿ ಕೊಡ್ತೀರ? ಏನೋ ಬಗ್ಗುಂಜಿ, ತೋರಣ ಕಟ್ಟಿನ್ನೂ ಮುಗಿಲಿಲ್ವೇನೋ? ರವಿ ಬರೋ ಹೊತ್ತಾಯ್ತು. ಅಲ್ಕಲ್ರ ಅಮ್ಮವ್ರ, ಇವಕ್ಕೆ ಕೆಲಸ ಮಾಡೋಕೆ ಬರೋದಿಲ್ಲ ಕಲ್ರ. ಸುಮ್ನೆ ಮುಖವನ್ನು ನಗ್ತಾವ ಕಂಡ್ರ, ಸೋಮಾರಿ ಮುಂಡೆ ಕಂಡ್ರು. ಅಮ್ಮ ಬಂದ್ಬಿಟ್ರು. ಅಲ್ಲಿ ಕಂಡ್ರೆ ರವಿಯಣ್ಣ, ನಾ ತೋರಣ ಕಟ್ಟಿದ ಹೈ ಕ್ಲಾಸ್ ಉಂಟೇನ್ರ? ಹೈ ಕ್ಲಾಸ್ ಉಂಟು. ನಿನ್ ತಲೆ ಮೇಲೆ ಕಟ್ಟಿರೋ ತೋರಣ ಇದೆಲ್ಲ ಈ ಗಿರಿದ ಕೆಲಸ. ನಿನ್ನ 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 ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬನ್ನಿ. ಏನ್ ನೋಡ್ತಾ ಇದೀಯಾ? ಆರ್ತಿ ತಗೊಂಡ್ ಬಾ. ಸರಿ ಅಮ್ಮವ್ರೆ. ಯಜಮಾನ್ರೆ, ಆರ್ತಿ ಮಾಡಿದವ್ರಿಗೆ ದಕ್ಷಿಣೆ ಹಾಕ್ಲಿಕ್ಕುಂಟು. ಆ ಸೇರು ಒದ್ದು ಬಲಗಾಲಿಟ್ಟು ಒಳಗ್ ಬಾಮ್ಮ. ಬಾಮ್ಮ, ಕೂತ್ಕೋ. ರವಿ, ಇನ್ ಮುಂದೆ ಈ ನನ್ ಸೊಸೆನ ಚೆನ್ನಾಗ್ ನೋಡ್ಕೋಬೇಕು, ತಿಳಿತಾ? ಏನಮ್ಮ ಆಗ್ಲೇ ಪಕ್ಷಾಂತರ ಮಾಡ್ಬಿಟ್ಟೆ? ಅವ್ರ ಪಕ್ಷಾಂತರ ಮಾಡಿದ್ರೆ ಏನಂತ ರವಿಯಣ್ಣ, ನಿಮ್ ಗೌರ್ಮೆಂಟ್ಗೆ ನಾನ್ ಸಪೋರ್ಟ್ ಕೊಡ್ತೀನಿ ಕಣ್ರ. ಹೌದಪ್ಪ, ಇನ್ ಮುಂದೆ ಗೌರ್ಮೆಂಟ್ ಎಲ್ಲ ನಿಂದೆ. ನೀನುಂಟು, ಬಗ್ಗುಂಜಿ ಉಂಟು. ನೀವಿಬ್ರು ಎಸ್ಟೇಟ್ ನೋಡ್ಕೊಳ್ಳಿ, ನಾನು ನನ್ ಸೊಸೆ ಮನೆ ನೋಡ್ಕೋತೀವಿ.
ಇವತ್ತು ಬೇಡ ಅಂದ್ರೆ ಬಿಡಲ್ಲ ಬಿಡಲ್ಲ ರವಿ ಏನಾಯ್ತು? ಏನಿಲ್ಲಮ್ಮ, ಚಿತ್ತುಗೆ ಕೆಟ್ಟ ಕನಸು ಬಿತ್ತಂತೆ, ಗಾಬರಿ ಆಗ್ಬಿಟ್ಟಿದ್ದಾಳೆ. ನಾನ್ ಸಮಾಧಾನ ಮಾಡ್ತೀನಿ, ನೀನ್ ಮಲ್ಕೋ. ನೋಡು, ಚಿತ್ರಂಗೆ ದೃಷ್ಟಿ ಆಗಿರ್ಬೇಕಪ್ಪ. ಬೀರು ಒಳಗೆ ಅಯ್ಯಪ್ಪ ಸ್ವಾಮಿ ಭಸ್ಮ ಇದೆ, ತಗೊಂಡ್ ಹಚ್ಚಪ್ಪ. ಆಗ್ಬೇಡ ಚಿತ್ತು, ಪ್ಲೀಸ್. ಏನಾಯ್ತು ಅಂತ ಈಗ? ನೋಡು, ಅಳ್ಬಾರ್ದು. ಸ್ಮೈಲ್ ಸ್ಮೈಲ್. ಚಿತ್ತು, ನಿನ್ ಮೇಲೆ ಎಷ್ಟು ಆಸೆ ಇಟ್ಟಿದ್ದೀನಿ. ಯಾಕೆ ಈಗ ಎದುರ್ತಿದ್ಯಾ? ನಿನ್ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸರಿ ಬಿಡು, ಇನ್ನು 4 ದಿನ ನಿನ್ ತಂಟೆಗೆ ನಾನು ಬರಲ್ಲ, ಸರಿನಾ? ರಿಲ್ಯಾಕ್ಸ್, ಮಲ್ಕೋ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳಲೇ ಇಲ್ಲ? ಗುಡ್ ಮಾರ್ನಿಂಗ್. ನೀನ್ ಹೇಳಿದ್ ನನಗಂತೂ ಕೇಳಿಸ್ಲಿಲ್ಲ, ನಿನಗಾರು ಕೇಳಿಸ್ತಾ? ಅದೇನು ಗುಡ್ ಮಾರ್ನಿಂಗ್? ಬೆಳಗ್ಗೆ ಬೆಳಗ್ಗೆ ಗಂಡನ್ ನೋಡಿದಾಗ ಬ್ರೈಟ್ ಆಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಹೇಳು. ವೆರಿ ಗುಡ್. ಸಖತ್ತಾಗಿದೆ. ಯಾರು ಮಾಡಿದ್ದು? ನಾನೇ. ಸೂರ್ಯೋದಯ ಆಗಿದ ತಕ್ಷಣ ಸರಿ ಹೋಗ್ಬಿಡ್ತಾಳೆ. ಅತ್ತೆ, ಏನಮ್ಮ? ನೀವ್ ಹೆಚ್ಚಬೇಡಿ, ನಾನೇ ಹೆಚ್ಚುತ್ತೀನಿ. ತಗೊಳ್ಳಿ, ಕಾಫಿ ಕುಡೀರಿ. ಆಯ್ತಮ್ಮ. ರವಿ, ಕಾಫಿ ಕೊಟ್ಯಾ? ಚಿತ್ತು, ನನ್ ಬ್ಲಾಕ್ ಪ್ಯಾಂಟ್ ಅಲ್ಲಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ಕೂತ್ಕೋ. ಬೀರುನಲ್ಲಿದೆ. ಬೀರಲ್ಲ? ಸರಿ ಕೂತ್ಕೋ. ಏನಮ್ಮ ಇವಳು ದೊಡ್ಡ ಎಸ್ಟೇಟ್ ಓನರ್ ಸೊಸೆ ಇಲಿ ಮರಿ ತರ ಕುಯ್ 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 ಅಂತ ಮಾತಾಡ್ತಾಳೆ. ಸಾಕ್ ಸುಮ್ನೆ ಇರೋ. ನಿನ್ನಂತ ಸೋಮಾರಿ ಸಾವುಕಾರಂಗೆ ಗಟ್ಟಿಯಾಗಿ ಮಾತಾಡಿ ಕಿವಿ ಹಿಂಡೋಳೆ ಸಿಗ್ಬೇಕಾಗಿತ್ತು. ನೀ ಬಾಮ್ಮ ಕೂತ್ಕೋ. ಪುಣ್ಯ ಮಾಡಿದ್ಯೋ ಇಂತ ಹೆಂಡತಿ ಸಿಗೋಕೆ. ಅಲ್ಲಮ್ಮ, ಇಷ್ಟು ದಿನ ನಾನ್ ನಿನ್ ಜೊತೆ ಇದ್ದೀನಿ, ನಾನ್ ಬಿಟ್ಬಿಟ್ಟು ಅವಳ ಪರವಾಗಿ ಮಾತಾಡ್ತೀಯಲ್ಲ. ಬಾಮ್ಮ ಕೂತ್ಕೋ. ನೋಡು ಹ್ಯಾಗ್ ಮಾತಾಡ್ತಾ ನೀವ್ನು ಅಲ್ವೋ? 8 ಗಂಟೆಗೆ ಎದ್ದೇಳೋ ಎಸ್ಟೇಟ್ ಯಜಮಾನನ್ಗೆ ಯಾರ್ ಮರ್ಯಾದೆ ಕೊಡ್ತಾರೆ ಹೇಳು? ಅಲ್ವೋ? ನೀನ್ ಎಷ್ಟು ದಿವಸ ಆಯ್ತು ಎಸ್ಟೇಟ್ ನೋಡಿ? ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ್ ಬಾ. ನಿಂಗಲ್ಲಮ್ಮ ಹೇಳಿದ್ದು, ಅವನಿಗೆ. ಹೋಗೋ. ಬಗ್ಗುಂಜಿ ಬಂದ್ಮೇಲೆ ಹೋಗ್ತೀನಿ. ಬರ್ತೀರಾ? ಬರ್ತೀನಪ್ಪ. ಸರ್, ಕ್ಯಾಪ್ಟನ್ ರಾಜು ಕೊಲೆ ಆಗ್ಬಿಟ್ಟಿದೆ ಸರ್. ಏನ್ ಹೇಳ್ತಿದ್ದೆ ನೀನು? ಹೌದು ಸರ್, ರಕ್ತದಲ್ಲಿ ಆರ್ ಅಂತ ಬರ್ತಿದೆ ಸರ್. ಇದು ರ್ಯಾಂಬೋ ಶಿವನ್ ಕೆಲಸ. ಅವನ್ ಬಂದಾಗ ನೀವೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ರ? ಸಾರಿ ಸರ್, ರ್ಯಾಂಬೋ ನಮ್ಮನ್ನು ಫೋನ್ ಮಾಡ್ಬಿಟ್ಟ ಸರ್. ನಮ್ಮವ್ರು ಅವನ್ನ ಸರ್ಚ್ ಮಾಡ್ತಾ ಇದಾರೆ ಸರ್. ತಕ್ಷಣ ನಮ್ಮವ್ರನ್ನೆಲ್ಲ ಅಲರ್ಟ್ ಮಾಡಿ ಕಳ್ಸು.
ನಿಂತ್ಕೋ, ಇಲ್ಲಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಸರ್, ಹೆಚ್ಚು ಕಡಿಮೆ 200 ಅಡಿ ಎತ್ತರದಿಂದ ಬಂಡೆ ಮೇಲೆ ಬಿದ್ರು ಸರಿ, ನೀರಿನೊಳಗಡೆ ಬಿದ್ರು ಸರಿ, ಮನುಷ್ಯನಾದವನು ಉಳಿಯೋದಿಲ್ಲ ಸರ್. ಹೌದು ಸರ್, ಅವ್ನು ಇಲ್ಲಿಂದ ಬಿದ್ರೆ ಉಳಿಯಕ್ ಸಾಧ್ಯನೇ ಇಲ್ಲ ಸರ್. ಏನ್ ಬಗುಂಜಣ್ಣ ಇಷ್ಟು ಬೇಗ ಸವಾರಿ? ಅಲ್ಕಂಡ್ರ ರಾಮಣ್ಣ, ನಮ್ ಟ್ರ್ಯಾಕ್ಟರ್ ಡ್ರೈವರ್ ಮಂಜು 2 ದಿನದಿಂದ ಪತ್ತೆ ಇಲ್ಲ. ಅವ್ನ್ ಹಿಡಿಬೇಕು ಅಂದ್ರೆ ಬೆಳಗಿಲ್ಲ ಅವ್ನ ಮನೆಗೆ ಹೋಗಿ ಕುಂಡಿ ಮೇಲೆ ಒದ್ ಕರ್ಕೊ ಬರ್ಬೇಕಂದ್ರ. ಸಿಕ್ಕಿದ್ನಾ? ಸಿಗದಿ ಬಿಡ್ತೀನಂದ್ರ. ರಮಣ, ಈರುಳ್ಳಿ ಪಗಡ ಅಂತ ಕೊಟ್ಟಿದ್ಯಾ, ಹೆಸರಿಗೊಂದು ಈರುಳ್ಳಿ ಪೀಸು ಇಲ್ಲ. ಎಂತ ಹೇಳದ ಸಣ್ಣಯ್ಯ, ಈರುಳ್ಳಿ ಪಕೋಡದಲ್ಲಿ ಈರುಳ್ಳಿ ಇರ್ಬೇಕು ಅಂತ ರೂಲ್ಸ್ ಉಂಟೇನ್ರ? ಹಂಗಾರೆ ಮಂಗಳೂರು ಬಜ್ಜಿಲಿ ಮಂಗಳೂರು ಇರ್ತೇನ್ರ, ಮೈಸೂರು ಪಾಕದಲ್ಲಿ ಮೈಸೂರು ಇರ್ತೇನ್ರ? ಕತ್ತಿನ ಅದಪ್ಪ ಮಾತು ಬಗ್ಗಂಜಣ್ಣ. ಸಾಕಾ? ಬೇಕಾದಷ್ಟು ಕಂಡ್ರ. ಟೀ ಕೊಡ್ರ ಬೇಡ? ಇವತ್ತು ನನಗೆ ಹಾಕಿಸ್ಬೇಡ ಪ್ಲೀಸ್. ನಿನ್ ಭಯ ಸಂಕೋಚ ಎಲ್ಲ ಬಿಟ್ಬಿಡು. ನನಗೆ ನೀನ್ ಬೇಕು. ನೀನ್ ಪ್ರಕೃತಿ, ನಾನ್ ಪುರುಷ. ನೀನ್ ಭೂಮಿ, ನಾನ್ ಆಕಾಶ. ಶ್ರಾವಣದ ಮಳೆ ಆಗ್ಬೇಕು. ನಾನು ಸ್ವೀಕರಿಸೋ ಚಿತ್ತು, ನಾನು ಸ್ವೀಕರಿಸೋ. ಚಿತ್ತು, ಏನಾಯ್ತು? ರವಿ, ನನ್ ಬಿಟ್ಬಿಡಿ, ನನ್ಗೇನು ಮಾಡ್ಬೇಡಿ. ಏನ್ ಮಾಡ್ದೆ? ಏನ್ ಮಾಡ್ದೆ ನಾನು? ಮದ್ವೆ ಆದೋ ಗಂಡು ತನ್ನ ಹೆಂಡತಿಗೆ ಮಾಡದೇ ಇರ್ದೆ ನಾನು ಮಾಡ್ದೆ ನಿನ್ಗೆ ನಾನು? ಯಾಕೆ ಈ ತರ ಆಡ್ತಾ ಇದ್ಯಾ? ಮದ್ವೆ ಆದ್ರಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಲುಕ್, ನಾನು ಹೇಳ್ದೊಂದು ಸ್ವಲ್ಪ ಸರಿಯಾಗಿ ಕೇಳ್ಕೊ. ನಾವಿಬ್ರು ಯಾವ ತಪ್ಪು ಮಾಡ್ತಾ ಇಲ್ಲ. ದಾಂಪತ್ಯದ ಸಹಜ ಧರ್ಮನ ಪಾಲನೆ ಮಾಡ್ತಿದೀವಿ ಅಷ್ಟೇ. Then why the hell are you afraid? ಇಷ್ಟ ದಿನ ನೀನು ನಿಜವಾಗ್ಲೂ ಪ್ರೀತಿಸಿ ಒಪ್ಕೊಂಡು ಮದುವೆ ಆದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ ನನ್ಗೆ ಗೊತ್ತಾಗ್ತಾ ಇದೆ, ನೀನ್ ನನ್ನ ಪ್ರೀತಿಸ್ತಾ ಇಲ್ಲ, ದ್ವೇಷಿಸ್ತಾ ಇದೀಯ. ರವಿ, ನಾನ್ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸಿ ಮದ್ವೆ ಆಗಿದ್ದೀನಿ. ಈಗಲೂ ನಾನು ನಿಮ್ಮನ್ನ ದೇವರಾಗಿ ಪೂಜಿಸ್ತಾ ಇದ್ದೀನಿ. ದೇವರಾಗಿ ಪೂಜಿಸ್ತಿದ್ದಾಳಂತೆ. ಗಂಡನ ತನ್ನ ದೇಹನ ಕೊಡಕ್ಕಾಗದೇ ಇರೋಳು ಅವನು ಹ್ಯಾಕ್ ದೇವರಾಗಿ ಪೂಜಿಸ್ತಾಳೆ? ನೀನ್ ನಾಟಕ ಆಡ್ತಿದ್ಯಾ? ನಾನ್ ನಾಟಕ ಆಡ್ತಿಲ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಮದುವೆ ಆಗಿದಿಂದ ಅದನ್ನೇ ಮಾಡ್ತಾ ಇದೀನಲ್ಲ, ಇನ್ನು ಎಷ್ಟು ದಿನ ಅಂತ ಅರ್ಥ ಮಾಡ್ಕೊಳ್ತಾ ಇರಲಿ. ನೋಡು, ನಾನು ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿರೋ ಹೆಂಡತಿ ನೀನು. ನಾನು ಸುಖ ಕೊಡೋದು ನಿನ್ ಧರ್ಮ, ನಿನ್ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀನ್ ಅರ್ಥ ಮಾಡ್ಕೊಳ್ತಾ ನಮ್ ದಾಂಪತ್ಯ ರಾತ್ರಿಗಳನ್ನ ಹಾಳು ಮಾಡ್ಕೊಂಡು ಜೀವನ ಪೂರ್ತಿ ಕಳಿತಾ ಇರೋಣ ಅಂತ್ಯಾ? ಈಗ ಪ್ರಶ್ನೆಗಳು ಕೇಳಿ ನನ್ ಕೊಲ್ಬೇಡಿ, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ನಿನ್ ಪಾಡಿಗೆ ಬಿಡಕ್ಕಲ್ಲ ನಾನ್ ನಿನ್ ಮದುವೆ ಆಗಿದ್ದು. ನೋಡ, ನಿನಗ್ ನಾನು ಯಾವತ್ ನಿನ್ ಗಂಡನಾಗ್ ಬರ್ಬೇಕು ಅನ್ಸುತ್ತೋ, ಯಾವತ್ ನೀನಾಗ್ ನೀನು ನನ್ನ ಹತ್ರ ಬರ್ತೀಯೋ, ಆವತ್ತವರೆಗೂ ನಿನ್ನ ಹತ್ರ ಬರಲ್ಲ.